ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಯನ್ನು ಖಂಡಿಸಿ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಂತಹ ಪ್ರತಿಭಟನಾ ನಿರತರನ್ನು ಬಂಧಿಸುವಂಥ ಕೆಲಸ ಆಗಿದೆ. ನಮ್ಮ ಜೊತೆ ಮಾಜಿ ಸಂಸದಂತಹ ಪ್ರತಾಪ್ ಸಿಂಹ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಆಯಿತಾ? ನಾವು FIRನಲ್ಲಿ ವಿನಯ್ ಸೋಮಯ್ಯ ತನ್ನ ಡೈಯಿಂಗ್ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿರುವಂಥ ಹೆಸರುಗಳನ್ನು ಉಲ್ಲೇಖ ಮಾಡಬೇಕು ಅಂತ ಡಿಮಾಂಡ್ ಇತ್ತು. ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಮುಖ್ಯಮಂತ್ರಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರ ಕೆಳಗಡೆ ಇರುವಂಥ ಪೊಲೀಸ್ ಇಲಾಖೆ ಅವ್ರ ಮಾತನ್ನೇ ಕೇಳಬೇಕಾಗುತ್ತೆ. ಹಾಗಾಗಿ ಈ ಸರ್ಕಾರದಿಂದ, ಈ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಯಿಂದ ನ್ಯಾಯ ಸಿಗಲ್ಲ ಅಂತ ನಮಗೆ ಗೊತ್ತು. ಈ ಮಧ್ಯದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಬೇಕಾದ್ರೆ ನಮ್ಮನ್ನು ಅರೆಸ್ಟ್ ಮಾಡಿರು. ಈಗ ನಾವು ಕೋರ್ಟ್ ಇದೆ, ಕೋರ್ಟ್ ಮುಖಾಂತರವಾಗಿ ನಾವು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್, ಬಿಜೆಪಿಯವರು ಹತಾಶರಾಗಿದ್ದಾರೆ, ರಾಜಕಾರಣ ಮಾಡ್ತಿದ್ದಾರೆ, ಸಾವಿನ ರಾಜಕಾರಣ ಮಾಡ್ತಿದ್ದಾರೆ ಅಂತ. ಈಗ ಹತಾಶರಾಗಿ FIR ಹಾಕಿಸ್ತಾ ಇರೋದು, ಈ ರೀತಿ ಆತ್ಮಹತ್ಯೆಗೆ ದಾರಿ ಮಾಡಿಕೊಡ್ತಾ ಇರೋದು ಯಾರು? ಸಿದ್ದರಾಮಯ್ಯನ ನಾವ? ಹತಾಶರಾಗಿರೋರು ಅವರು. 138 ಸೀಟ್ ಕೊಟ್ಟಿದ್ದಾರೆ ರೀ. ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸೋದು ಬಿಟ್ಟು ಸೈಟ್ ಕದ್ಕೊಂಡು, ಈ ರೀತಿ ಬಾಣಂತಿಯರನ್ನ ಸಾವುಗಳು ಮಾಡಿಕೊಂಡು, ಲಂಚ ಕೇಳ್ಕೊಂಡು, ಇವರ ಮಿನಿಸ್ಟ್ರಿಗಳದು ಲಕ್ಷ್ಮೀ ಹೆಬ್ಬಾಳ್ಕರು, ಪ್ರಿಯಾಂಕಾ ಖರ್ಗೆ PSಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ ಸೂಸೈಡ್ಗಳು ಮಾಡ್ತಾ ಇದ್ದಾರೆ. ಹತಾಶರಾಗಿರೋ ಸಿದ್ದರಾಮಯ್ಯ ಸರಿಯಾಗಿ ಆಡಳಿತ ನಡೆಸೋಕ್ಕಲ್ಲ. 16 ಬಜೆಟ್ ಕೊಟ್ಟೆ ಅಂತ ಏನು ಕೊಟ್ರಿ? ಬರೀ ಊರು ತುಂಬ ಸಾಲ ಮಾಡ್ಕೊಂಡಿರೋದು. ಈ ಸಾಲ ಮಾಡ್ಕೊಂಡು ಹತಾಶರಾಗಿ ಗ್ಯಾರಂಟಿಗೂ ದುಡ್ಡು ಕೊಡೋಕ್ಕಾಗದಲ್ಲೇ 6 ತಿಂಗಳಿಂದ ಗೃಹಲಕ್ಷ್ಮಿಗೆ ದುಡ್ಡು ಕೊಡಲಿಕ್ಕಾಗಿಲ್ಲ. ಇವತ್ತವರೆಗೂ ಯುವ ನಿಧಿ ಅನ್ನೋದು ಪ್ರಾರಂಭನೆ ಮಾಡಲಿಕ್ಕಾಗಲಿಲ್ಲ. ಅನ್ನಭಾಗ್ಯದನ್ನು ಕೂಡ 6 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಏನೂ ಕೆಲಸ ಆಗ್ತಾ ಇಲ್ಲ. ಹತಾಶರಾಗಿರೋ ಸಿದ್ದರಾಮಯ್ಯ, ನಾವಲ್ಲ. ಅದಕ್ಕೆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಆಗಿದೆ ಸರ್. ಮುಂದಿನ ಹೋರಾಟ ಹೇಗಿದೆ? ಇವಾಗ ಕಾನೂನಿನ ಹೋರಾಟದ ಮುಖಾಂತರವಾಗಿ FIRನಲ್ಲಿ ಅವ್ರ ಹೆಸರನ್ನ ಸೇರ್ಪಡೆ ಮಾಡಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಲೀಗಲ್ ಟೀಮ್ ಜೊತೆ ಮಾತಾಡಿದ್ದಾರೆ. ಸೋಮವಾರನೇ ನಾವು ಕೋರ್ಟಿಗೆ ಅಪ್ರೋಚನ್ನು ಮಾಡ್ತೀವಿ. ನಾವು ಖಂಡಿತ ವಿನಯ್ ಸಾವಿಗೆ ನಾವು ಅದಕ್ಕೆ ನ್ಯಾಯವನ್ನು ತಂದುಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅಂತ್ಯಕ್ರಿಯೆ ವಿಧಿವಿಧಾನಗಳು, ಈಗ ಅಂತ್ಯಕ್ರಿಯೆ ನಮ್ಮ ಹಿಂದೂ ಧರ್ಮದ ವಿಧಿವಿಧಾನದಲ್ಲಿ ನಾವು ಸುಮ್ಮನೆ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದು ಆತ್ಮಹತ್ಯೆ ಆಗಿರೋದ್ರಿಂದ ಆದಷ್ಟು ಬೇಗ ಸಂಸ್ಕಾರ ಆಗಬೇಕು. ಅದಕ್ಕೋಸ್ಕರವಾಗಿ ಅದನ್ನು ಅನುವು ಮಾಡಿಕೊಡ್ಲಾಗ್ತಿದೆ. ಇದಿಷ್ಟು ಮಾಜಿ ಸಂಸದರಂತಹ ಪ್ರತಾಪ ಸಿಂಹ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕುಶಾಲನಗರ, ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.